ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕೆ? ತಪಸ್ಸಿನಂತಹ ತರಬೇತಿಗೆ ಜಾಯಿನ್ ಆಗಿ ಹೊಸ ಬೆಳಕು ತಪಸ್ಸು. ಯೋಗ, ಧ್ಯಾನ, ಇಂಟರ್ನೆಟ್, ಲೈಬ್ರರಿ, ಊಟ, ವಸತಿ. 4 ತಿಂಗಳು ಮೊಬೈಲ್ ಮುಟ್ಟಂಗಿಲ್ಲ. ಜಾಬ್ ಸಿಗೋ ತನಕ ಅದೊಂದು ತಪಸ್ಸು. ಅಡ್ಮಿಷನ್ಗೆ ಈಗಲೇ ಕಾಲ್ ಮಾಡಿ. mastmaga.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮೊಟ್ಟೆ ಮೊದಲ ಕೋಳಿ ಮೊದಲ? ಈ ಪ್ರಶ್ನೆ ಜಗತ್ತಿನ ಅತಿ ಹಳೆಯ ಪ್ರಶ್ನೆಗಳಲ್ಲಿ ಒಂದು. ಅಷ್ಟೇ ತಲೆ ತಿನ್ನೋ ಪ್ರಶ್ನೆ ಕೂಡ ಹೌದು. ಮೊಟ್ಟೆ ಮೊದಲು ಅಂದ್ರೆ ಕೋಳಿ ಇಲ್ಲದೆ ಮೊಟ್ಟೆ ಹೇಗೆ ಬಂತು ಅಂತ ಕೇಳ್ತಾರೆ. ಕೋಳಿ ಮೊದಲು ಅಂದ್ರೆ ಮೊಟ್ಟೆ ಇಲ್ಲದೆ ಕೋಳಿ ಹೇಗೆ ಬಂತು ಅನ್ನೋ ಪ್ರಶ್ನೆ ತಲೆಯನ್ನ ಕೊರಿಯತ್ತೆ. ಈ ಪ್ರಶ್ನೆ ಯುನಾನಿ ನಾಗರಿಕತೆಯ ತತ್ವಜ್ಞಾನಿ ಅರಿಸ್ಟಾಟಲ್ ಮುಂದೆ ಕೂಡ ಬಂದಿತ್ತು. ತುಂಬಾ ತಲೆ ಖರ್ಚು ಮಾಡಿದ ಬಳಿಕ ಅರಿಸ್ಟಾಟಲ್ ಇದೊಂದು ಮುಗಿಯದ ಕಥೆ, ಅನಂತ ಪ್ರಶ್ನೆ ಅನ್ನೋ ನಿಲುವಿಗೆ ಬಂದ್ರು. ಅಂದ್ರೆ ಬಾಹ್ಯಾಕಾಶ ಹೇಗೆ ಅನಂತವಾಗಿದೆಯೋ ಅದೇ ರೀತಿ ಈ ಪ್ರಶ್ನೆ ಕೂಡ ಅನಂತ. ಸರಿಯಾದ ಮೂಲಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನೋದು ಅರಿಸ್ಟಾಟಲ್ ಅಭಿಪ್ರಾಯ ಆಗಿತ್ತು. ಆದರೆ ನಾವು ವಿಜ್ಞಾನದ ಮೂಲಕ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಪಡೋಣ. ಆದರೆ ಅರಿಸ್ಟಾಟಲ್ ಆ ರೀತಿ ಹೇಳಿದ ಬಳಿಕ ಸಾಕಷ್ಟು ಕಾಲ ಬದಲಾಗಿದೆ, ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಹೀಗಾಗಿ ವಿಜ್ಞಾನದ ಮೂಲಕ ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ನಾವು ಪ್ರಯತ್ನ ಪಡೋಣ. ಕೋಳಿ ಒಂದು ಪಕ್ಷಿಯ ಪ್ರಜಾತಿ. ಅಂದರೆ ಕೋಳಿ ಜಾಸ್ತಿ ದೂರ ಹಾರೋಕ್ಕಾಗೋದಿಲ್ಲ. ಹೀಗಾಗಿ ಮನುಷ್ಯರು ಅದನ್ನ ಹಿಡಿದಿಟ್ಕೊಂಡು ಸಾಕೋಕೆ ಶುರು ಮಾಡಿದ್ರು. ಬರ್ತಾ ಬರ್ತಾ ಇದು ಸಾಕು ಪಕ್ಷಿಯಾಗಿ ಬದಲಾಗಿ ಹೋಯ್ತು. ಈಗ ಹಳ್ಳಿ ಕಡೆ ಸಾಕೋ ಕೋಳಿ ಇದೆಯಲ್ಲ, ಅದೇ ಎಲ್ಲರೂ ಬಾಯಲ್ಲಿ ನಿರ್ವರಿಸ್ಕೊಂಡು ನಾಟಿ ಕೋಳಿ ಚಂದ ಅಂತ ಹೇಳ್ತಾರಲ್ವಾ, ಅದು ಕೂಡ ಒಂದು ಕಾಡು ಪಕ್ಷಿಯ ವಂಶಸ್ಥರು. ಇದನ್ನ ರೆಡ್ ಜಂಗಲ್ ಫಾಲ್ ಅಂತ ಕರೆಯಲಾಗುತ್ತೆ. 1920ರಲ್ಲಿ ನಡೆದ ಒಂದು ಅಧ್ಯಯನದ ಪ್ರಕಾರ ಇಂದಿನ ಕೋಳಿಗಳ ಪೈಕಿ 71% 79% ರೆಡ್ ಜಂಗಲ್ ಫಾಲ್ಗೆ ಮ್ಯಾಚ್ ಆಗುತ್ತೆ. ಕೋಳಿಗಳನ್ನ ಸಾಕುವ ಪ್ರಕ್ರಿಯೆ 8000 ವರ್ಷಗಳಿಂದಾನೂ ನಡ್ಕೊಂಡೇ ಬಂದಿದೆ. ಮೊಟ್ಟೆ ವಿಚಾರಕ್ಕೆ ಬಂದ್ರೆ ಮೇಲೆ ಓಡಿರುತ್ತೆ, ಒಳಗಡೆ ಮೊಟ್ಟೆ ಇರುತ್ತೆ. ಅದರಲ್ಲಿ ಭ್ರೂಣದ ವಿಕಾಸಕ್ಕೆ ಬೇಕಾದ ಅಂಶಗಳು ಇರುತ್ತೆ. ಈ ಮೊಟ್ಟೆಗಳ ಅಸ್ತಿತ್ವ ತುಂಬಾ ಹಿಂದಿನಿಂದಲೂ ಇದೆ. ಕೋಳಿಯಿಂದಲೇ ಮೊಟ್ಟೆ ಬಂತು ಅಂತ ಹೇಳೋಕೆ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಕೋಳಿಯಂತಹ ಜೀವಿಯೇ ಇಲ್ಲದ ಸಮಯದಲ್ಲೂ ಮೊಟ್ಟೆಗಳಿದ್ದವು. ಡೈನೋಸಾರ್ ಮತ್ತು ಇತರ ಜಾತಿಯ ಜೀವಿಗಳು ಮೊಟ್ಟೆ ಇಡ್ತಾ ಇದ್ವು. ನಿಂಗೆ ಗೊತ್ತು ಗುರು, ನೀನೇನು ಹೋಗಿ ನೋಡಿದ್ಯಾ ಅಂತ ಕೇಳಬೇಡಿ. ಆಗಿನ ಕಾಲದ ಪ್ರಾಣಿಗಳ ಪಳೆಯುಳಿಕೆಗಳಿಂದ ಈ ಅಂಶವನ್ನ ಪತ್ತೆ ಹಚ್ಚಲಾಗಿದೆ. ಪಳೆಯುಳಿಕೆ ಅಂದ್ರೆ ಆಗಿನ ಕಾಲದ ಪ್ರಾಣಿಗಳ ಮೂಳೆಯಂತಹ ಅಂಶಗಳು. ಪ್ರಾಣಿಗಳು ಸತ್ರು ಕೂಡ ಮೂಳೆ ಕೆಲವೊಂದು ಸಲ ಕಾಲ ಗರ್ಭದಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಯಾವುದಾದ್ರೂ ಕಟ್ಟಡ ಮಾಡಬೇಕಾದ್ರೆ ಅಥವಾ ಸಂಶೋಧನೆಗೆ ಅಂತ ಮಣ್ಣನ್ನು ಅಗ್ದು ನೋಡಿದಾಗ ಅದು ಸಿಗುತ್ತೆ. ಈ ಪಳೆಯುಳಿಕೆ ಅಧ್ಯಯನದ ಮೂಲಕ ಆ ಪ್ರಾಣಿಗೆ ಎಷ್ಟು ವರ್ಷ ವಯಸ್ಸು, ಎಷ್ಟು ವರ್ಷಗಳ ಹಿಂದೆ ಬದುಕಿತ್ತು ಮತ್ತು ಸತ್ತಿತ್ತು ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ. ಈವರೆಗೆ ಪತ್ತೆಯಾಗಿರುವ ಡೈನೋಸಾರ್ ಮೊಟ್ಟೆಯ ಅವಶೇಷದ ಪ್ರಕಾರ ಅದು 19 ಕೋಟಿ ವರ್ಷಗಳಷ್ಟು ಹಳೆಯದ್ದಾಗಿವೆ. ಆದರೆ ಈವರೆಗೆ ಪತ್ತೆಯಾಗಿರುವ ಪಕ್ಷಿಗಳ ಮೊಟ್ಟೆಯ ಅವಶೇಷ 15 ಕೋಟಿ ವರ್ಷಗಳಷ್ಟು ಹಳೆಯದ್ದಾಗಿದೆ. ಇದರ ಅರ್ಥ ಮೊಟ್ಟೆ ಕೋಳಿ ಮಾತ್ರವಲ್ಲ, ಪಕ್ಷಿಗಿಂತಲೂ ಕೋಟ್ಯಾಂತರ ವರ್ಷಗಳ ಹಿಂದೆನೇ ಇತ್ತು ಡೈನೋಸಾರ್ಗಳು ಕೂಡ ಮೊಟ್ಟೆ ಇಡ್ತಾ ಇದ್ವು ಅಂತ ಆಯ್ತು. ಅಂದ್ರೆ ಪ್ರಶ್ನೆಗೆ ಉತ್ತರ ಸಿಕ್ತು. ಕೋಳಿಗಿಂತ ಮೊಟ್ಟೆಯೇ ಮೊದಲು. ಪಕ್ಷಿಯದ್ದು ಅಲ್ಲದೆ ಹೋದ್ರೂ ಕೂಡ ಬೇರೆ ಜೀವಿಯ ಮೊಟ್ಟೆ ಇತ್ತು ಅಂತ. ಕನ್ಫ್ಯೂಸ್ ಮಾಡಬೇಡಿ. ಕೋಳಿ ಮೊದಲ ಮೊಟ್ಟೆ ಮೊದಲ ಕೇಳಿದ್ರೆ ಕೋಳಿ ಮೊಟ್ಟೆ ಬಗ್ಗೆ ಮಾತಾಡಿದ್ರೆ ಸೀದಾ ಡೈನೋಸಾರ್ ಮೊಟ್ಟೆಗೆ ಹೋದ್ರಲ್ಲ ಅಂತ ನೀವು ಚಿಂತೆ ಮಾಡಬೇಡಿ. ಇದು ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ. ಅದೇ ಪ್ರಶ್ನೆಯನ್ನ ಬದಲಿಸಿ ಕೋಳಿ ಮೊದಲ, ಕೋಳಿಯ ಮೊಟ್ಟೆ ಮೊದಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಬೇರೆನೇ ಇದೆ. ಅದಕ್ಕೆ ನಾವು ವಿಕಾಸವಾದದ ಸಿದ್ಧಾಂತವನ್ನು ನೋಡಬೇಕು. ಚಾರ್ಲ್ಸ್ ಡಾರ್ವಿನ್ರ ವಿಕಾಸವಾದದ ಸಿದ್ಧಾಂತದ ಪ್ರಕಾರ ಪ್ರತಿಯೊಂದು ಪೀಳಿಗೆಯಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದೇ ರೀತಿ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗಳ ವಿಕಸನವಾಗಿದೆ. ಈ ಬದಲಾವಣೆ ಹೇಗಾಗುತ್ತೆ ಅಂದ್ರೆ ಜೀನ್ಗಳ ಬದಲಾವಣೆಯಿಂದ. ದೇಹದ ಒಳಗೆ ಪ್ರತಿಯೊಂದು ಕೋಶಗಳಲ್ಲೂ ಇರುವ ಜೀನ್ಸ್, ಒಂದು ಜೀವದ ರಚನೆಯಲ್ಲಿ ಈ ಜೀನ್ ಒಂದು ಕೋಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆ ಜೀವ ಹೇಗೆ ರಚನೆಯಾಗಬೇಕು ಅನ್ನೋದನ್ನ ನಿರ್ಧರಿಸೋದು ಕೂಡ ಇದೇ ಜೀನ್. ಇದರಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಜೀವಿಗಳು ಬದಲಾಗುತ್ತವೆ. ಈ ಬದಲಾವಣೆಗಳನ್ನೇ ಮ್ಯೂಟೇಷನ್ ಅಂತ ಕರೆಯಲಾಗುತ್ತೆ. ಈ ಮ್ಯೂಟೇಷನ್ಗಳೇ ವಿಕಾಸವಾದದ ಆಧಾರ ಸ್ತಂಭ. ಅದೇ ರೀತಿ ಈ ಕೋಳಿಗಳ ಪೂರ್ವಜರು ಕೂಡ ಜಂಗಲ್ ಫಾಲ್ ಅನ್ನುವ ಪಕ್ಷಿ, ನಾಟಿ ಕೋಳಿಗಳದ್ದು ಕೂಡ ಪೂರ್ವಜರಿರುವಂತರ ಕಾಡಲ್ಲಿರುವಂತಹ ಕಾಡು ಕೋಳಿಗಳು. ಈ ಪಕ್ಷಿಗಳ ಪೀಳಿಗೆಯಲ್ಲಿ ವಿಕಾಸ ಆಗಿ ಈಗ ನಾವು ನೋಡ್ತಿರೋ ಕೋಳಿ ತನಕ ಬಂದಿದೆ.
ಈ ಜಂಗಲ್ ಫೋಲ್ಗಳನ್ನು ಹಿಡಿದ್ರು, ಸಾಕೋಕ್ ಶುರು ಮಾಡಿದ್ರು. ನಂತರ ವಿಜ್ಞಾನ ಮುಂದುವರಿತು, ಫಾರಂ ಕೋಳಿಗಳನ್ನ ಕೂಡ ಸೃಷ್ಟಿ ಮಾಡಲಾಯಿತು. ಹೀಗಾಗಿ ಮೊದಲ ಕೋಳಿಯ ತಂದೆ ತಾಯಿ ಕೋಳಿ ಆಗಿರಲಿಲ್ಲ, ಅವುಗಳು ಬೇರೆ ಪ್ರಜಾತಿಗೆ ಸೇರಿದ್ದ ಜೀವಿಗಳಾಗಿರಬಹುದು. ಅವು ಚಿಕನ್ಗೆ ಹತ್ತಿರದ ಸಂಬಂಧಿಯಾಗಿದ್ದ ಬೇರೆ ಯಾವುದೋ ಜೀವಿ. ಕೋಳಿಗೂ ಮೊದಲಿದ್ದ ಈ ಪ್ರಜಾತಿಯ 2 ಜೀವಿಗಳು ಒಟ್ಟಾಗಿ ಸೇರಿ ಒಂದು ಮೊಟ್ಟೆ ರೆಡಿಯಾಯಿತು. ಆ ಮೊಟ್ಟೆಯ ಒಳಗಿದ್ದ ಭ್ರೂಣದಲ್ಲಿ ಮ್ಯುಟೇಷನ್ ಆಗಿ ಮೊದಲ ಕೋಳಿಯ DNA ರೆಡಿಯಾಯಿತು. ಈ ಭ್ರೂಣ ದೊಡ್ಡದಾಗಿ ಮೊಟ್ಟೆಯಿಂದ ಮೊದಲ ಕೋಳಿಯಾಗಿ ಹೊರಬಂತು. ಅಂದ್ರೆ ಪ್ರಪಂಚದ ಮೊದಲ ಕೋಳಿ ಮೊಟ್ಟೆಯಿಂದಲೇ ಬಂತು ಅಂತ ಆಯಿತು. ಈ ಲೆಕ್ಕಾಚಾರದಲ್ಲಿ ನೋಡಿದ್ರೂ ಕೂಡ ಕೋಳಿಗಿಂತ ಮೊಟ್ಟೆನೇ ಮೊದಲು ಅಂತ ನಂಬಬೇಕಾಗತ್ತೆ. ಇಲ್ಲಿ ಕೋಳಿಗಳಿಗಿಂತ ಮೊದಲಿದ್ದ ಆ ಜೀವಿಗಳನ್ನ ಪ್ರೋಟೋ ಚಿಕನ್ ಅಂತ ವಿಜ್ಞಾನ ಕರೆಯುತ್ತೆ. ನೀವು ಕೂಡ ಪ್ರೋಟೋ ಚಿಕನ್ ಅಂತ ಟೈಪ್ ಮಾಡಿ ಹುಡುಕಿದ್ರೆ ನೂರಾರು ವಿಜ್ಞಾನದ ಥಿಯರಿಗಳು ನಿಮ್ಮ ಕಣ್ಮುಂದೆ ಬರುತ್ತವೆ. ಸರಿ ಸ್ವಾಮಿ, ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆಗೆ ಕೋಳಿಗೂ ಮೊದಲಿದ್ದ ಜೀವಿಗಳಿಂದ ಬಂದ ಮೊಟ್ಟೆಯೊಳಗಿನ ಜೆನೆಟಿಕ್ ಬದಲಾವಣೆಗಳಿಂದ ನಾಟಿ ಕೋಳಿಗಳ ಜನನ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಸರಿ, ಹಾಗಾದ್ರೆ ಕೋಳಿಗೂ ಮೊದಲಿದ್ದ ಆ ಜೀವಿಗಳು ಅಂದ್ರೆ ಪ್ರೋಟೋ ಚಿಕನ್ ಅಂದ್ರಲ್ಲ, ಅವುಗಳೆಲ್ಲಿಂದ ಬಂದ್ವು ಅಂತ ನೀವು ಕೇಳ್ಬೋದು. ಈ ಪ್ರಶ್ನೆಗೆ ವಿಜ್ಞಾನದ ಬಳಿ ಖಚಿತ ಉತ್ತರ ಇಲ್ಲ. ಚಾರ್ಲ್ಸ್ ಡಾರ್ವಿನ್ರ ವಿಕಾಸವಾದದ ಪ್ರಕಾರ ಜೀವಿಗಳು ಕಾಲ ಕಾಲಕ್ಕೆ ವಿಕಾಸ ಆಗಿ ಆಗ್ಲೇ ಹೇಳಿದ ಹಾಗೆ ಕೆಲ ಸಂದರ್ಭಗಳಲ್ಲಿ ಹೊಸ ರೀತಿಯ ಜೀವಿಗಳ ಜನನಕ್ಕೆ ಉದಯಕ್ಕೆ ಕಾರಣ ಆಗ್ತವೆ. ಇದು ಮುಂದುವರ್ಕೊಂಡೇ ಹೋಗುತ್ತೆ. ಈಗ ಮಂಗನಿಂದ ಮಾನವ ಅಂತ ಡಾರ್ವಿನ್ ಹೇಳೋದು ಇದೇ ಆಧಾರದ ಮೇಲೆ. ಹೀಗಾಗಿ ಸಮುದ್ರದಲ್ಲಿ ಮೊದಲು ಕಾಣಿಸಿಕೊಂಡ ಸೂಕ್ಷ್ಮ ಜೀವಿಗಳು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿ ನಂತರ ಸರೀಸೃಪಗಳಾಗಿ ನಂತರ ಈ ಪ್ರಕ್ರಿಯೆ ಮುಂದುವರಿದು ಈಗ ಭೂಮಿ ಮೇಲಿನ ಇಷ್ಟೊಂದು ವಿಶಾಲ ಜೀವರಾಶಿಗೆ ಕಾರಣ ಆಗಿದೆ ಅಂತ ಸದ್ಯ ವಿಜ್ಞಾನ ಜಗತ್ತು ನಂಬಿಕೊಂಡಿದೆ. ಮೊಟ್ಟೆ ಕೋಳಿ ವಿಚಾರವೇನೋ ಸ್ವಲ್ಪ ಮಟ್ಟಿಗೆ ಸಮಾಧಾನ ನೀಡಿದ್ರೂ ಈಗ ಮತ್ತೊಂದು ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಕೋಳಿ ಮತ್ತು ಅದರ ಮೊಟ್ಟೆ ಬಿಡಿ, ಇಡೀ ವಿಶ್ವದಲ್ಲಿ ಮೊಟ್ಟೆ ಮೊದಲು ಬಂತ ಅಥವಾ ಜೀವಿ ಮೊದಲು ಬಂತ ಅಂತ. ಇಡೀ ವಿಶ್ವದಲ್ಲಿ ಅದೇ ರೀತಿ ಇರುವ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಬೀಜ ಮೊದಲು ಬಂತ ಅಥವಾ ಮರ ಮೊದಲು ಬಂತ ಅನ್ನೋದು. ಈ ಸೃಷ್ಟಿಯ ರಹಸ್ಯಕ್ಕೆ ಉತ್ತರ ಹುಡುಕೋದು ಇದುವರೆಗೂ ಕೂಡ ಮನುಷ್ಯರಿಂದ ಸಾಧ್ಯ ಆಗಿಲ್ಲ. ಸುಮ್ಮನೆ ಸಾಕಷ್ಟು ಬೇರೆ ಬೇರೆ ರೀತಿ ಥಿಯರಿಗಳನ್ನ ಮುಂದಿಡ್ಬೋದಷ್ಟೇ, ಆದ್ರೆ ಖಚಿತ ಉತ್ತರ ಇನ್ನೂ ಕೂಡ ಸಿಕ್ಕಿಲ್ಲ. ಆದರೆ ಥಿಯರಿ ಆಫ್ ಎವಲ್ಯೂಷನ್ ಪ್ರಕಾರ ಅಂದ್ರೆ ವಿಕಾಸವಾದದ ಸಿದ್ಧಾಂತದ ಪ್ರಕಾರ ಹೋಗೋದಾದ್ರೆ ಮೊಟ್ಟೆನೇ ಮೊದಲು, ಬೀಜನೇ ಮೊದಲು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಈಗ ನಾವು ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳ್ತೀವಿ, ಬುದ್ಧಿವಂತರಿಗೆ ಮಾತ್ರ ಕೋಳಿ ಮೊದಲ, ಮೊಟ್ಟೆ ಮೊದಲ? ಸ್ನೇಹಿತರೆ, ವೃತ್ತಿಪರ ಪತ್ರಕರ್ತರ ತಂಡವೊಂದು ಅತಿ ದೊಡ್ಡ ರಿಸ್ಕ್ ತೆಗೆದುಕೊಂಡು ಪತ್ರಿಕೋದ್ಯಮದ ಹೊಸ ಪ್ರಯೋಗಕ್ಕೆ ಕೈ ಹಾಕಿದೆ. ಆ ಪ್ರಯೋಗವೇ mastmaga.com. ನಮ್ಮ ಪತ್ರಿಕೋದ್ಯಮಕ್ಕೆ ರಾಜಕಾರಣ ಹಾಗೂ ಐಡಿಯಾಲಜಿಗಳ ಸೋಂಕಿಲ್ಲ, ದೊಡ್ಡ ಉದ್ಯಮದ ಬೆಂಬಲವೂ ಇಲ್ಲ. ನಮ್ಮ ನಿಷ್ಪಕ್ಷಪಾತ ಪತ್ರಿಕೋದ್ಯಮವನ್ನ ಕನ್ನಡಿಗರಾದ ನೀವು ಮೆಚ್ಚಿದ್ದೀರಿ. ನಮ್ಮ ಈ ಕಾರ್ಯ ಹೀಗೆ ಮುಂದುವರಿಯಲು ಮತ್ತಷ್ಟು ಉತ್ತಮಗೊಳ್ಳಲು ನಿಮ್ಮ ಬೆಂಬಲ ಬೇಕು. ನೀವು ಜಾಯಿನ್ ಆಪ್ಷನ್ ಮೂಲಕ 59 ರೂಪಾಯಿಯಿಂದ ಆರಂಭವಾಗಿ ನಿಮಗೆ ಸಾಧ್ಯವಾದಷ್ಟು ನೆರವು ನೀಡಬಹುದು. ಚಾನಲ್ ಹೋಮ್ ಪೇಜ್ನಲ್ಲಿ, ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ಜಾಯಿನ್ ಆಪ್ಷನ್ ಲಿಂಕ್ ಲಭ್ಯವಿದೆ. ಯಾರಿಗೆ ಸಾಧ್ಯವೋ ಅವರು ಮಾಡಬಹುದು. ಸಾಧ್ಯವಾಗದಿದ್ದವರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪತ್ರಿಕೋದ್ಯಮದ ಈ ಹೊಸ ಪ್ರಯೋಗದ ಬಗ್ಗೆ ಎಲ್ಲರಿಗೂ ತಿಳಿಸಿ. ಇದು ಕೂಡ ನೀವು ನಮಗೆ ನೀಡೋ ದೊಡ್ಡ ಬೆಂಬಲವೆಂದೇ ನಾವು ನಂಬಿದ್ದೇವೆ. ಧನ್ಯವಾದಗಳು. ಇಂತಿ ನಿಮ್ಮ ಪ್ರೀತಿಯ mastmaga.com, ನಿಷ್ಪಕ್ಷಪಾತ ಮಾಹಿತಿಗಾಗಿ.